ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಮೊದಲನೇದಾಗಿ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರೋ ಇಬ್ಬರು ನಿರ್ಮಾಪಕರಿಗೆ, ನಿರ್ದೇಶಕ ಆನಂದ್ ಅವರಿಗೆ ತುಂಬ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಮತ್ತು ನಮಗೆ ಡಿ ಬೀಟ್ಸ್ಗೆ ತುಂಬ ಖುಷಿ ಅಂದರೆ ಪೂರ್ಣ ಅವ್ರ ಜೊತೆ ನಾವು ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್. ಅವರ ಹಾಡುಗಳನ್ನು ಬಹಳಷ್ಟು ಕೇಳಿದ್ದೀನಿ. ತುಂಬ ಇಷ್ಟ ಇತ್ತು ಈ ಹಿಂದೆನೂ ವರ್ಕ್ ಮಾಡೋಕ್ಕೆ. ಐ ಡೋಂಟ್ ನೋ, ಸಮ್ಹೌ ಇಟ್ ಹ್ಯಾಡ್ ನಾಟ್ ಹ್ಯಾಪನ್. ತುಂಬ ಒಳ್ಳೆಯದಾಗಲಿ. ಹಾಡುಗಳು ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ. ಡಿ ಬೀಟ್ಸ್ ತೊಗೊಂಡಿದೆ ಅನ್ನೋ ಮಾತ್ರಕ್ಕೆ ನಾನು ಹೇಳ್ತಾ ಇಲ್ಲ. ಈ ಹಾಡು ಕೂಡ ನಾನು ಕೇಳಿದ ತಕ್ಷಣ ಓಕೆ ಅಂತ ಅಂದೆ ಆನಂದ್ ಅವರು ಮಾತಾಡಿದಾಗ. ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಹಾಡು ಎಲ್ರಿಗೂ ಈಗಾಗಲೇ ಅವ್ರು ಹೇಳಿದ ಹಾಗೆ ಯೋಗರಾಜ್ ಭಟ್ ಬರೆದಿರೋದು. ಶರಣು, ನವೀನ್ ಸಜ್ಜು ತುಂಬ ಚೆನ್ನಾಗೆ ಹಾಡಿದ್ದಾರೆ. ಆ್ಯಂಡ್ ಬೆಸ್ಟ್ ಸೆಲೆಕ್ಷನ್ ವಾಟ್ ಯು ಹ್ಯಾವ್ ಡನ್. ತುಂಬ ಚೆನ್ನಾಗಿದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಮತ್ತು ಈ ಹಾಡನ್ನು ಜನರಿಗೆ ಮುಟ್ಟಿಸುವ ಕೆಲಸ ನಾವು ನಿರ್ಮಾಪಕರು, ನಾವು ಡಿ ಬೀಟ್ಸು ಎಷ್ಟು ಮಾಡುತ್ತೋ ಅಷ್ಟೇ ಸಪೋರ್ಟು ನೀವು ಮಾಡಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ವೆರಿ ಬೆಸ್ಟ್. ವಾಟ್ ಎಲ್ಸ್ ಯು ವಾಂಟ್ ಮೀ ಟು ಸೇ? ಸಾಂಗ್ ಲಾಂಚ್ ಆಗಲಿ. ಓಕೆ, ಸಾಂಗ್ ಲಾಂಚ್ ಆಗಲಿ. ಆಲ್ ದ ಬೆಸ್ಟ್ ಸರ್. ಚಂದ್ರಹಾಸ ಸಿನಿಮಾದ ಒಟ್ಟು ತಂಡ ನನಗೊಂಚೂರು ಅವ್ರ ಮೇಲೆ ಸಣ್ಣ ಸ್ವಾರ್ಥ ಇದೆ. ಕಾರಣ ಏನಂದರೆ ಅದರ ನಿರ್ಮಾಪಕರು ಉತ್ತರ ಕರ್ನಾಟಕದವರು, ಅದರ ನಾಯಕ ಉತ್ತರ ಕರ್ನಾಟಕದವನು, ಅದರ ನಿರ್ದೇಶಕರು ಉತ್ತರ ಕರ್ನಾಟಕದವನು, ನಾನು ಉತ್ತರ ಕರ್ನಾಟಕದವನಾಗಿರೋದ್ರಿಂದ ಆ ಥರದೊಂದು ಹೊಸ ತಂಡ ಬಂದಾಗ ನಾವಿಲ್ಲಿ ಚಿತ್ರರಂಗದಲ್ಲಿ ಒಂದು 10-15 ವರ್ಷದಿಂದ ಕೆಲಸ ಮಾಡ್ತಿರೋರು, ಅವ್ರ ಬೆನ್ನೆಲಿಗೆ ನಿಲ್ಲಬೇಕಾಗಿದ್ದ ಪ್ರತಿಯೊಬ್ಬ ಉತ್ತರ ಕರ್ನಾಟಕದ ಕಲಾವಿದನ ಧರ್ಮ. ಹಾಗಾಗಿ ನೀವೆಲ್ಲರೂ ನಿಲ್ಲಬೇಕು ಅನ್ನೋದು ನನ್ನೊಂದು ಆಶಯ. ಜೊತೆಗೆ ನನಗೆ ಪೂರ್ಣಚಂದ್ರ ತೇಜಸ್ವಿ ಸರು ವೈಯಕ್ತಿಕ ನನ್ನ ಕುಟುಂಬದ ಸ್ನೇಹಿತರವರು. ಅವರು ನಾನು ಯಾವಾಗಲೂ ಯಾವುದೇ ಒಂದು ಚಿತ್ರಕ್ಕೆ ಹಿಂಗೊಂದು ಕೆಲಸ ಇದೆ ಅಂತಂದರೆ ಭಾಳ ಪ್ರೀತಿಯಿಂದ ಮಾಡಿಕೊಡ್ತಾರೆ. ಹಾಗಾಗಿ ಈ ಸಿನಿಮಾ ಮಾತುಕತೆ ಬಂದಾಗಲೂ ಕೂಡ ಅಷ್ಟೇ ಪ್ರೀತಿಯಿಂದ ಈ ಚಿತ್ರದಲ್ಲಿ ಯಾಕಂದರೆ ನನಗೆ ಅವ್ರ ಜೊತೆ ಕೆಲಸ ಮಾಡ್ಬೇಕಂತ ನನ್ನ ಸಿನಿಮಾಗಳಿಗೆ ವೈಯಕ್ತಿಕವಾಗಿ ಆಸೆ ಇದೆ. ನನ್ನ ಸಿನಿಮಾ ಮಾತುಕತೆನೂ ಮಾಡಿದ್ದೀನಿ ನಾನು. ಸೊ ಅದು ಕಾಲಕ್ಕೆ ಯಾವಾಗ ಕೂಡ ಬರಲಿ ಅಂತ ಕಾಯ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಆನಂದ್ ಸರು ಈ ಸಿನಿಮಾನ ಭಾಳ ಪ್ರೀತಿಯಿಂದ ಅವರು, ಯಾಕಂದರೆ ಇದ್ರ ಹಿಂದೆ ತುಂಬ ವರ್ಷಗಳ ಜರ್ನಿ ಇದೆ. ಅವರು ಬರೀ ಈ ಒಂದೇ ಸಿನಿಮಾಗೆ ಬಂದು ಇಮಿಡಿಯೇಟಾಗಿ ಸಿನಿಮಾ ಮಾಡಿಲ್ಲ. ಅವರು ಈ ಸಿನಿಮಾ ಕೃಷಿಯನ್ನು ಭಾಳ ವರ್ಷಗಳಿಂದ ಮಾಡ್ತಾ ಇದ್ರ ಜೊತೆಗೆ ಕೆಲಸ ಮಾಡಿ ಈ ಸಿನಿಮಾನ ಅವರು ಚೊಚ್ಚಲ ಸಿನಿಮಾವಾಗಿ ಈ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತೊಗೊಂಡು ಬರ್ತಿದ್ದಾರೆ. ಅಂಥ ಒಬ್ಬ ನಿರ್ದೇಶಕ ಬೆಳಿಬೇಕು. ಯಾಕಂದರೆ ಹೃದಯದಿಂದ, ಅಂತಃಕರಣದಿಂದ ಭಾಳ ಒಳ್ಳೆಯ ಮನುಷ್ಯ. ಎಷ್ಟು ಒಳ್ಳೆಯ ಮನುಷ್ಯ ಅಂತಂದರೆ ನಮ್ಮ ಸಿನಿಮಾಗಳಲ್ಲಿ ಯಾವುದಾದ್ರೂ ಒಂದು ವಿಷಯ ಹಾಕಿದ್ರೆ, ಏನಾದರೂ ಒಂದು ಅದನ್ನು ಚರ್ಚೆ ಮಾಡಿದ್ರೆ ಮುಕ್ತವಾಗಿ ಮಾತಾಡುವಂಥ ಹೃದಯ ಇರೋಂಥ ಮನುಷ್ಯ. ಸೊ ಹಾಗಾಗಿ ಅವರು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಇಡೀ ತಂಡಕ್ಕೆ ನಮ್ಮ ಎಲ್ಲ ಕಾಮಿಡಿ ಕಿಲಾಡಿಗಳು ಪರವಾಗಿ, ನಮ್ಮ ಕಲಾವಿದರ ಪರವಾಗಿ ಒಳ್ಳೆಯದಾಗಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಸರ್. ಆದಷ್ಟು ಬೇಗ ಸಿನಿಮಾ ಬಿಡುಗಡೆ ಆಗಲಿ. ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಒಳ್ಳೆಯದಾಗಲಿ ಸರ್.